ಮತ್ತೊಂದು ಕಡೆ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಜೊತೆಗೆ ಇನ್ನಿತರ ತಮ್ಮ ಡಿಮಾಂಡ್ಸ್ಗಳನ್ನ ಮುಂದಿಟ್ಟು ಲಾರಿ ಮುಷ್ಕರ ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು. ಹೌದು, ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಫಿಕ್ಸ್ ಆಗ್ತಾ ಇದೆ. ನಾಳೆ ಮಧ್ಯರಾತ್ರಿಯಿಂದಲೇ ಲಾರಿಗಳು ರಸ್ತೆಗಿಳಿಯಲ್ಲ. ಏನಾದರೂ ಎಲ್ಲ ಲಾರಿ ಮಾಲೀಕರು ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದೇ ಆದಲ್ಲಿ ಲಾರಿ ಮುಷ್ಕರ ಫಿಕ್ಸ್ ಅಂತಾನೂ ಕೂಡ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳ್ತಾ ಇದ್ದಾರೆ. ಮಂಗಳವಾರದಿಂದ ಗೂಡ್ಸ್ ವಾಹನ ಸಂಚಾರ ಸ್ತಬ್ಧ ಆಗುತ್ತೆ. ಡೀಸೆಲ್ ದರ ಕಡಿಮೆ ಮಾಡೋವರೆಗೂ ನಾವು ಮುಷ್ಕರ ಮುಂದುವರಿಸುವಂಥದ್ದು ಪಕ್ಕಾ ಅಂತ TV9ಗೆ ರಾಜ್ಯ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಷಣ್ಮುಗಪ್ಪ ಅವ್ರ ಜೊತೆ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಯಾವತ್ತಿನಿಂದ ಮುಷ್ಕರ ಆರಂಭ ಆಗುತ್ತೆ ಸರ್? ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದ ಯಾವುದೇ ಗಾಡಿ ಕರ್ನಾಟಕ ಒಳಗಡೆ ಬರಲ್ಲ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅದೇ ತರ ನಾಳೆ ಲೋಡಿಂಗೇ ಇದನ್ನು ಇರೋದಿಲ್ಲ. ಲೋಕಲಲ್ಲಿ ಸುಮಾರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ 690 700 ಗೂಡ್ಸ್ ಆಫೀಸ್ ಎಲ್ಲ ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ಯಾಕ್ಟ್ರಿಗೂ ಲೆಟರ್ ಕೊಟ್ಟಾಗಿದೆ. ಅದೇ ಥರ ಎಲ್ಲ ಕೈಗಾರಿಕೆಗೂ ಕೊಟ್ಟಾಗಿದೆ. ಜ್ಯೂಸ್ ಫ್ಯಾಕ್ಟ್ರಿ ಆಗಲಿ, ಬೀರ್ ಫ್ಯಾಕ್ಟ್ರಿ ಆಗಲಿ, ಮೈಸೂರಲ್ಲಾಗಲಿ, ಎಲ್ಲ ಕಡೆ ಕೊಟ್ಟಾಗಿದೆ. ಸಂಪೂರ್ಣ ಬಂದಿರುತ್ತೆ. 5 ಬೇಡಿಕೆ ಸರ್ಕಾರದ ಹತ್ರ ಇಟ್ಟಿದ್ದೀವಿ. ಮೊದಲನೇದು ಬೇಡಿಕೆ ಡೀಸೆಲ್ ಪ್ರೈಸು ಕಡಿಮೆ ಮಾಡಿದೀರಾ ನಾವು ಮುಷ್ಕರನ ವಾಪಸ್ ತಗೊಳ್ಳಲ್ಲ. ಅದೇ ಥರ ಬಾರ್ಡರ್ ಚೆಕ್ ಪೋಸ್ಟ್, ಇಡೀ ಭಾರತ ದೇಶದಲ್ಲಿ 14 ಬಾರ್ಡರ್ ಚೆಕ್ ಪೋಸ್ಟು, 14 ಸ್ಟೇಟಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್, RTO ಚೆಕ್ ಪೋಸ್ಟು ತೆಗೆದಾಕಿದ್ದಾರೆ. ಕರ್ನಾಟಕದಲ್ಲಿ ಇನ್ನೂ ಯಾಕೆ ತೆಗೆದಿಲ್ಲ ಅದನ್ನು ಡಿಸ್ಕಸ್ ಮಾಡಿ ಕೂಡಲೇ ಬಗೆಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೂರನೇದಾಗಿ 13,000 ಕೇಂದ್ರ ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಮಾಡಿದೆ, FC ಫೀಸು, ಅದನ್ನು ಕೂಡಲೇ ಹಿಂದೆ ಪಡಿಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೀಡಿಯಂ ವೆಹಿಕಲ್ಸು ಪಾಪ ಏರ್ಪೋರ್ಟಿಂದ ಆಗಲಿ ಎಲ್ಲ ಕಡೆಯಿಂದ ಬರೋದು, ಅವ್ರು ಬರೀ 5 ಗಂಟೆ ಹೊತ್ತು ಬಂದು ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಅದರಲ್ಲಿ ಚಾಲಕರು ಭಾಳ ದೊಡ್ಡ ಸಂಕಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಬೇಡಿಕೆಲ್ಲ ಈಡೇರಿಸಿದವರೆ ಯಾವುದೇ ಕಾರಣಕ್ಕೆ ಈ ಮುಷ್ಕರ ವಾಪಸ್ ಅಂಬೋದಿಲ್ಲ. ಕಾರಣ ಏನಂದ್ರೆ ಎಂಟೈರ್ ಸ್ಟೇಟಲ್ಲಿ ಆಲ್ ಓವರ್ ಇಂಡಿಯಾದಿಂದ ಯಾವುದೇ ಗಾಡಿ ಬರಲ್ಲ. ನೀವು ನೋಡ್ಕೊಳ್ಳಿ, 15ನೇ ತಾರೀಕು ಬೆಳಗ್ಗೆ ಏನು ನಡೀತು ಅಂತ ನೀವು ನೋಡ್ಕೊಳ್ಳಿ. ನಾವು ಬೇಡ ಅಂತ ಹೇಳಿಲ್ಲ. ಆದ್ದರಿಂದ ಮುಷ್ಕರ ಅನಿವಾರ್ಯ. ನಮಗೆ ಭಾಳ ದೊಡ್ಡ ನೋವಿನ ಸಂಗತಿ ಏನಂದರೆ ಸ್ಟೇಟ್ ಗೌರ್ಮೆಂಟು ನಮ್ಮನ್ನು ಇಷ್ಟು ದೂರ ನಮ್ಮನ್ನು ನೆಗ್ಲೆಕ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. 10 ದಿವಸ ಆಗಿದೆ ಪತ್ರ ಕೊಟ್ಟು. ಈ ಬೇಡಿಕೆ ಸುಮಾರು ಟೈಮಿಂದ ಕೊಟ್ಟಿದ್ದೀವಿ. ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಇಲ್ಲ ಲೋಕಲ್ ಟೋಲ್. 18 ಜಾಗದಲ್ಲಿ ಸ್ಟೇಟ್ ಹೈವೇ ಮೇಗೆ ಸುಂಕ ವಸೂಲು ಮಾಡ್ತಾ ಇದ್ದಾರೆ 2 ವರ್ಷ. ಅದನ್ನು ಕೇಳ್ತಾ ಇದ್ದೀವಿ. ಇದ್ರ ತನಕ 10 ದಿವಸ ಆಯಿತು, ಯಾವ ಸರ್ಕಾರ ನಮ್ಮನ್ನು ಕರೆದಿಲ್ಲ. ಇಲ್ದೋರು ಈ ನಿರ್ಧಾರ ತಗೊಂಬೋ ಪರಿಸ್ಥಿತಿಯಲ್ಲಿ ನಾವು ಬರಲ್ಲ. 14ನೇ ತಾರೀಕು ಮಧ್ಯರಾತ್ರಿಯಿಂದ ಮುಷ್ಕರ ಮಾಡ್ತೀವಿ ಅಂತೇಳಿ ನೋಟಿಸ್ ಎಲ್ಲ ಕೊಟ್ಟಾಗಿದೆ. 8 ದಿವಸ ಆಗಿದೆ ಕೊಟ್ಟು. ಇದ್ರ ತನಕ ಯಾವುದೇ ಮಾತುಕತೆ ಬಂದಿಲ್ಲ. ಅವ್ರ ಮಾತುಕತೆ ಯಾವಾಗ ಕರೆದ್ರು ರಾತ್ರಿ 1 ಗಂಟೆ ನಾವು ಹೋಗಕ್ಕೆ ರೆಡಿ ಇದ್ದೀವಿ. ಆದರೆ ಈ ಮುಷ್ಕರನ ಈ ಬೇಡಿಕೆ ಈಡೇರಿಸೋ ತನಕ 100% ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಲಾರಿಗೆ ಸಾಮಾನ್ಯವಾಗಿ ಒಂದು ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ಆದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಎಲ್ಲ ಲಾರಿ ಮಾಲೀಕರು ಇಡೀ ಸ್ಟೇಟ್ನಲ್ಲಿ ಇರೋರು ಯಾವುದೇ ಕಾರಣಕ್ಕೆ ನಾವು ಮುಷ್ಕರ ಮಾಡಲೇಬೇಕು ಅಂತ ಅವರೇ ವಾಲಂಟಿಯರೇ ಬಂದಿದ್ದಾರೆ. ಆದ್ರಿಂದ ಯಾವ ಗಾಡಿನೂ 14ನೇ ಮಧ್ಯರಾತ್ರಿಯಿಂದ ಓಡೋದಿಲ್ಲ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.